ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯಶಸ್ವಿನಿ ಎನ್. ಸೊ ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ಗೆ ಯಾವುದೆಲ್ಲ ಆಸನಗಳನ್ನು ಮಾಡ್ಬೋದು ಅಂತ ನೋಡಿದ್ವಿ. ಸೊ ಅದೇನು ಅಂತ ಕೂಡ ಕಲ್ತ್ಕೊಂಡಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು, ಪ್ರಾಣಾಯಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾರ್ಥನೆಯಿಂದ ಶುರು ಮಾಡೋಣ. ಕಣ್ಮುಚ್ಚಿ ನಮಸ್ಕಾರ ಮುದ್ರೆ ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಗಾಕಿ. ಮತ್ತೊಮ್ಮೆ ಉಸಿರು ತಗೊಳ್ಳಿ, ಹೊರಗಾಕಿ. ಪ್ರಾರ್ಥನೆಯಿಂದ ಶುರು ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಉಜ್ಜಿ ಶಾಖವನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ. ಸೊ ಇವತ್ತು ಸಹ ಎಲ್ಲ ಆಸನಗಳನ್ನು ನಾವು ನಿಧಾನವಾಗಿ ಮಾಡಬೇಕು, ಫಾಸ್ಟಾಗಿ ಮಾಡೋ ಹಾಗಿಲ್ಲ. ಯಾಕಂದರೆ ಮುಟ್ಟಿನ ಸಮಯದಲ್ಲಿ ಆಲ್ರೆಡಿ ಪೇಯ್ನ್ ಇರುತ್ತೆ. ಸೊ ಆಸನಗಳನ್ನು ಫಾಸ್ಟಾಗಿ ಅಥವಾ ಡೈನಮಿಕ್ ಆಗಿ ಮಾಡಿದ್ರೆ ಪೇಯ್ನ್ ಕಡಿಮೆ ಆಗೋ ಬದಲು ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಕಳೆದ ಎಪಿಸೋಡ್ನಲ್ಲಿ ಸೂಕ್ಷ್ಮ ವ್ಯಾಯಾಮಗಳನ್ನು ಹೇಗೆ ಮಾಡೋದು ಅಂತ ಕಲ್ತ್ಕೊಂಡಿದ್ದೀವಿ. ಸೊ ಅದನ್ನು ಮಾಡಿ ಅನಂತರನೇ ಆಸನಗಳನ್ನು ಪ್ರಾಕ್ಟೀಸನ್ನು ಮಾಡಬೇಕು. ಸೊ ಡೈರೆಕ್ಟಾಗಿ ಆಸನ ಮಾಡಬಾರ್ದು ಯಾವತ್ತು. ಓಕೆ, ಸೊ ಫಸ್ಟ್ ಆಸನದಿಂದ ಶುರು ಮಾಡೋಣ. ಅರ್ಧ ಚಂದ್ರಾಸನ. ಸೊ ಹೇಗೆ ಮಾಡೋದು ಅರ್ಧ ಚಂದ್ರಾಸನ? ಮ್ಯಾಟನ್ನ ತುದಿಯಲ್ಲಿ ನಿಂತ್ಕೋಬೇಕು ನೀವು. ಯಾಕಂದರೆ ಇದರಲ್ಲಿ ನಾವು ಕಂಪ್ಲೀಟಾಗಿ ಕಾಲನ್ನು ಸ್ಟ್ರೆಚ್ ಮಾಡ್ತೀವಿ. ಸೊ ಅದರಿಂದ ನಾವು ಮುಂದೆಗಡೆ ಬಂದು ನಿಂತ್ಕೋಬೇಕು ಮ್ಯಾಟಲ್ಲಿ. ಸೊ ಇಲ್ಲಿಂದ ಏನು ಮಾಡ್ತೀರಾ, ಕೈಯನ್ನು ನಮಸ್ಕಾರದಲ್ಲಿ ಇಟ್ಕೊಳ್ಳಿ. ನಿಧಾನವಾಗಿ ಮುಂದಕ್ಕೆ ಬೆಂಡ್ ಮಾಡಿ. ಸೊ ಮುಂದಕ್ಕೆ ಬೆಂಡ್ ಮಾಡುವಾಗ ಸುಮ್ಮನೆ ಹೀಗೆ ಬೆಂಡ್ ಮಾಡಬಾರ್ದು. ಸೊ ಸೊಂಟದಿಂದ ಬೆಂಡ್ ಮಾಡಬೇಕು. ಸೊ ಹೀಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಅಲ್ಲ? ಹೀಗೆ ಬೆಂಡ್ ಮಾಡೋದಕ್ಕೂ ಮತ್ತು ಈ ರೀತಿ ಬೆಂಡ್ ಮಾಡೋಕ್ಕೂ ಸೊಂಟದಿಂದ ಬೆಂಡ್ ಮಾಡಿ ಕೈಯನ್ನು ಮುಂದೆ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ ಏನು ಮಾಡ್ತೀರಾ, ಬಲಗಾಲನ್ನು ಹಿಂದೆ ತಗೊಳ್ಳಿ. ಸೊ ಬಲಗಾಲನ್ನು ಹಿಂದೆ ತೊಗೊಂಡು ಕೈ ಎರಡನ್ನು ನೆಲದ ಮೇಲೆ ಇಟ್ಟು ಸ್ಟ್ರೆಚ್ ಮಾಡಿ ಕಾಲನ್ನು. ಸೊ ಸ್ಟ್ರೆಚ್ ಮಾಡಿದ ಮೇಲೆ ಏನು ಮಾಡ್ತೀರಾ, ಎರಡೂ ಕೈಗಳನ್ನು ಜೋಡಿಸಿ ಕೈಗಳನ್ನು ಮೇಲೆತ್ತಿ ಹಿಂದಕ್ಕೆ ಬೆಂಡ್ ಮಾಡಬೇಕು. ಸೊ ಇದು ಅರ್ಧ ಚಂದ್ರಾಸನ. ಓಕೆ, ಹಿಂದಕ್ಕೆ ಬೆಂಡ್ ಆಗಬೇಕು ಕಂಪ್ಲೀಟಾಗಿ ಬಾಡಿ. ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ. ಸೊ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಸಹ ಮಾಡ್ಬೋದು ನಾವು. ಸೊ ಕೆಲವರಿಗೆ ಕಾಲು ನೋವು ಬರುತ್ತೆ, ಕಾಲು ಇಟ್ಕೊಂಡ್ರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಆ ಸಮಯದಲ್ಲಿ ಏನು ಮಾಡ್ತೀರಾ, ಒಂದು ಪಿಲ್ಲೋವನ್ನು ತೊಗೊಳ್ಳಿ. ಕಾಲಿನ ಕೆಳಗಡೆಗೆ ಪಿಲ್ಲೋವನ್ನು ಇಟ್ಕೊಳ್ಳಿ. ಸೊ ಪಿಲ್ಲೋವನ್ನು ಇಟ್ಕೊಂಡು ಅದೇ ರೀತಿ ಮುಂದಕ್ಕೆ ಪುಷ್ ಮಾಡಿ, ಕಾಲನ್ನು ರಿಲ್ಯಾಕ್ಸ್ ಮಾಡಿ, ಕೈ ಮೇಲೆ ಎತ್ಕೊಂಡು ಬೆಂಡ್ ಮಾಡಿ ಹಿಂದಕ್ಕೆ. ಸೊ ಈ ರೀತಿ ಮಾಡಿದರೆ ನಿಮಗೆ ಬ್ಯಾಲೆನ್ಸ್ ಚೆನ್ನಾಗಿ ಬರುತ್ತೆ, ಮಂಡಿ ನೋವು ಸಹ ಬರೋದಿಲ್ಲ. ಉಸಿರಾಡ್ತಾ ಇರಿ, ಹೋಲ್ಡ್ ಮಾಡಿ. ಇಲ್ಲಿ ನೋಡಿದ್ರಲ್ಲ, ನಿಮಗೆ ತೊಡೆ ಭಾಗದಲ್ಲೆಲ್ಲ ಸ್ಟ್ರೆಚ್ ಫೀಲ್ ಆಗ್ತಿದೆ ಅಲ್ವಾ? ಸೊ ಅದನ್ನು ಗಮನಿಸ್ತಾ ಇರಿ, ಉಸಿರಾಡ್ತಾ ಇರಿ, ಉಸಿರು ಹಿಡ್ಕೋಬೇಡಿ. ವೆರಿ ಗುಡ್. ನಿಧಾನವಾಗಿ ಕೈಗಳನ್ನು ಮುಂದೆ ಇಡಿ. ಪಿಲ್ಲೋವನ್ನು ಸೈಡ್ಗೆ ಇಟ್ಕೊಳ್ಳಿ. ಕಾಲನ್ನು ಮುಂದೆ ತಗೊಳ್ಳಿ. ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಸೊ ನೋಡಿದ್ರಲ್ಲ ಬಲಗಡೆ ಹೇಗೆ ಮಾಡೋದು ಅಂತ. ಇದೇ ರೀತಿ ಎಡಗಡೆಯಲ್ಲಿ ಸಹ ಪ್ರಾಕ್ಟೀಸ್ ಮಾಡೋಣ. ಮತ್ತೆ ನಮಸ್ಕಾರ ಮುದ್ರೆಗೆ ಬನ್ನಿ. ನಿಧಾನವಾಗಿ ಸೊಂಟದಿಂದ ಮುಂದಕ್ಕೆ ಬೆಂಡ್ ಮಾಡಿ ಕೈಯನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಕಾಲನ್ನು ಹಿಂದೆ ತಗೊಳ್ಳಿ. ಕೈ ನೆಲದ ಮೇಲೆ ಇಟ್ಕೊಂಡು ಸೊಂಟನ ಮುಂದಕ್ಕೆ ಪುಷ್ ಮಾಡಿ. ಹಿಂದೆಗಡೆ ಕಾಲಲ್ಲಿ ಏನು ಬೆರಳುಗಳಿದೆ ಅದು ರಿಲ್ಯಾಕ್ಸ್ ಆಗಿರಬೇಕು. ಈ ರೀತಿ ಸಪೋರ್ಟ್ ತೊಗೋಬಾರ್ದು. ಇಲ್ಲಿಂದ ಉಸಿರು ತಗೊಂಡು ಕೈ ಮೇಲೆತ್ತಿ ಬೆಂಡ್ ಮಾಡಿ. ಹೋಲ್ಡ್ ಮಾಡಿ, ಉಸಿರಾಡಿ. ಹೋಲ್ಡ್ ಮಾಡಿ, ಆದಷ್ಟು ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ವೆರಿ ಗುಡ್. ನಿಧಾನಕ್ಕೆ ಕೈ ರಿಲೀಸ್ ಮಾಡಿ. ಈಗ ಇಲ್ಲೇನೆ ಮತ್ತೆ ಪಿಲ್ಲೋ ಯೂಸ್ ಮಾಡಿ ಮಾಡೋಣ. ಸೊ ನಿಧಾನವಾಗಿ ಪಿಲ್ಲೋ ತಗೊಂಡು ಕಾಲಿನ ಕೆಳಗಡೆ, ಎಕ್ಸಾಕ್ಟ್ಲಿ ಮಂಡಿ ಕೆಳಗಡೆ ಇಟ್ಕೊಂಡು ಪೊಸಿಷನ್ಗೆ ವಾಪಸ್ ಬನ್ನಿ. ಹೋಲ್ಡ್ ಮಾಡಿ, ಸೊಂಟನ ಮುಂದೆ ಪುಷ್ ಮಾಡಿ. ನೋಡಿದ್ರಲ್ಲ ಈಗ ನೀವು, ನಿಮಗೆ ತೊಡೆಯಲ್ಲಿ ಇಲ್ಲಿ ಕಾಲಲ್ಲೂ ಸ್ಟ್ರೆಚ್ ಫೀಲ್ ಆಗ್ತಿದೆ, ಈ ಕಾಲಲ್ಲೂ ಸ್ಟ್ರೆಚ್ ಫೀಲ್ ಆಗ್ತಿದೆ. ಸೊ ಅದೇ ರೀತಿ ಹೋಲ್ಡ್ ಮಾಡ್ತಾ ಇರಿ, ಸ್ಟ್ರೆಚ್ ಫೀಲ್ ಆಗಿ ಚೆನ್ನಾಗಿ. ಉಸಿರಾಡಿ. ವೆರಿ ಗುಡ್. ಮೇಂಟೈನ್ ಮಾಡ್ತಾ ಇರಿ. ನಿಧಾನವಾಗಿ ಕೈಯನ್ನು ಕೆಳಗಿಡಿ. ಪಿಲ್ಲೋವನ್ನು ಪಕ್ಕಕ್ಕಿಟ್ಟು ಕಾಲನ್ನು ಮುಂದೆ ತಗೊಂಡು ವಾಪಸ್ ಸ್ಥಿತಿಗೆ ಬನ್ನಿ.
ಎಸ್, ಸೊ ನೋಡಿದ್ರಲ್ಲ ಅರ್ಧ ಚಂದ್ರಾಸನ ಹೇಗೆ ಮಾಡೋದು ಅಂತ. ಸೊ ಈಗ ನೆಕ್ಸ್ಟ್ ಆಸನನ ಪ್ರಾಕ್ಟೀಸ್ ಮಾಡೋಣ. ಸೊ ನೆಕ್ಸ್ಟ್ ಆಸನ ಏನು ಮಾಡ್ತೀವಿ, ನೆಕ್ಸ್ಟ್ ಬಂದ್ಬಿಟ್ಟು ಉತ್ಕಟ ಕೋಣಾಸನ. ಸೊ ಹೇಗೆ ಮಾಡೋದು ಉತ್ಕಟ ಕೋಣಾಸನ ಅಬ್ಸರ್ವ್ ಮಾಡಿ, ಆಮೇಲೆ ಒಟ್ಟಿಗೆ ಮಾಡೋಣ. ಎಸ್, ಸ್ಥಿತಿ ಪೊಸಿಷನಿಗೆ ಬರ್ತೀರಾ, ಕಾಲು ಕೈ ಎರಡೂ ರಿಲ್ಯಾಕ್ಸ್ ಆಗಿರುತ್ತೆ. ಇಲ್ಲಿಂದ ಎರಡೂ ಕಾಲನ್ನು ಸೈಡ್ಗೆ ಸ್ಟ್ರೆಚ್ ಮಾಡಿ. ಎಸ್, ತೀರಾ ಜಾಸ್ತಿ ಸ್ಟ್ರೆಚ್ ಮಾಡೋದು ಬೇಡ, ಕಂಫರ್ಟಬಲ್ ಆಗಿ ಎಷ್ಟು ಇರೋಕ್ಕಾಗುತ್ತೋ ಅಷ್ಟೇ ಸ್ಟ್ರೆಚ್ ಮಾಡಿ. ಸೊ ಇಲ್ಲಿ ಬೆರಳುಗಳ ಮೇಲೆ ಫೋಕಸ್ ಇರಬೇಕು. ಸೊ ನಾರ್ಮಲಿ ಬೆರಳುಗಳನ್ನು ಮುಂದೆ ಇಟ್ಕೊಂಡಿರ್ತೀವಿ, ಬಟ್ ಇದರಲ್ಲಿ ಬೆರಳುಗಳನ್ನು ನಾವು ಸೈಡಿಗೆ ತೊಗೋತೀವಿ. ನೋಡಿ, ಬಲಗಾಲನ್ನು ಬಲಗಡೆಗೆ ತಿರುಗಿಸ್ಕೋತೀರ, ಎಡಗಾಲನ್ನು ಎಡಗಡೆಗೆ ತಿರುಗಿಸ್ಕೋತೀರ. ಓಕೆ, ಸೊ ಇಲ್ಲಿಂದ ಏನು ಮಾಡ್ತೀರಾ, ನೆಕ್ಸ್ಟ್ ಕೈ ಪೊಸಿಷನ್. ಕೈಯನ್ನು ಏನು ಮಾಡ್ತೀರಾ, ನಿಮ್ಮ ಮೊಣಕೈ ಏನಿದೆ ಎಕ್ಸಾಕ್ಟ್ಲಿ ಭುಜದ ನೇರವಾಗಿರಬೇಕು. ಸೊ ಹೀಗೆ ಅಥವಾ ಹೀಗೆ ಮೇಲಕ್ಕೆ ಹೋಗಬಾರ್ದು, ಸ್ಟ್ರೇಟಾಗಿರಬೇಕು. ಓಕೆ, ಸೊ ಇಲ್ಲಿಂದ ಏನು ಮಾಡ್ತೀರಾ, ಉಸಿರು ಬಿಡ್ತೀರ, ಉಸಿರು ಬಿಡ್ತಾ ಕೆಳಗೆ ಕೂತ್ಕೋತೀರ. ಓಕೆ, ಉಸಿರು ತೊಗೊಂಡು ಮತ್ತೆ ಮೇಲೆ ಬರ್ತೀರ. ಕೈಯನ್ನು ರಿಲೀಸ್ ಮಾಡಿ, ನೋಡಿದ್ರೆಲ್ಲ ಹೇಗೆ ಮಾಡೋದು ಅಂತ. ಕಾಲನ್ನು ಹತ್ತಿರ ತಗೊಳ್ಳಿ. ಮತ್ತೊಮ್ಮೆ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಣ. ಎರಡು ಕಾಲನ್ನು ಸ್ಟ್ರೆಚ್ ಮಾಡಿ, ಬೆರಳುಗಳನ್ನು ಸೈಡಿಗೆ ತಿರುಗಿಸ್ಕೊಳ್ಳಿ. ನಿಮಗೆ ಇಷ್ಟು ಸ್ಟ್ರೆಚ್ ಮಾಡಿದ್ರೂ ಕಷ್ಟ ಆಗ್ತಿದೆ, ಇನ್ನೊಂದು ಸ್ವಲ್ಪ ಹತ್ತಿರ ಇಟ್ಕೊಂಡೇ ಮಾಡ್ಬೋದು, ತೊಂದರೆ ಏನಿಲ್ಲ. ಎಸ್, ನಿಮಗೆ ಯಾವ ಲೆವೆಲಲ್ಲಿ ಕಂಫರ್ಟಬಲ್ ಅನಿಸುತ್ತೋ ಆ ಲೆವೆಲಲ್ಲಿ ಮಾಡಿ. ಬೇಕಿದ್ರೆ ಇನ್ನೂ ಜಾಸ್ತಿ ಸ್ಟ್ರೆಚ್ ಮಾಡ್ಬೋದು, ಸ್ಟ್ರೆಚ್ ಮಾಡಿ. ಎಸ್, ಕೈಗಳನ್ನು ಪೊಸಿಷನ್ಗೆ ತೊಗೊಳ್ಳಿ. ಎಸ್, ಈಗ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗೆ ಕೂತ್ಕೊಳ್ಳಿ. ವೆರಿ ಗುಡ್, ಮೇಂಟೈನ್ ಮಾಡಿ. ಇಲ್ಲಿ ಉಸಿರನ್ನು ತೊಗೊಂಡು ಮೇಲೆ ಬನ್ನಿ. ಎಸ್, ಸೊ ಫಸ್ಟ್ ಒಂದು 5 ರೌಂಡ್ಸ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡೋಣ, ಅದಾದಮೇಲೆ ಹೋಲ್ಡ್ ಮಾಡೋಣ. ಉಸಿರಾಟದ ಜೊತೆಗೆ ಮಾಡಬೇಕು, ತೀರಾ ಫಾಸ್ಟಾಗಿ ಮಾಡೋ ಹಾಗಿಲ್ಲ. ಎಸ್, ಉಸಿರು ತೊಗೊಳ್ಳಿ, ಉಸಿರನ್ನ ಹೊರಗೆ ಹಾಕ್ತಾ ಕೆಳಗೆ ಹೋಗಿ, ಮೇಂಟೈನ್ ಮಾಡಿ ಪಾಸ್ಚರ್ನ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ವೆರಿ ಗುಡ್, ಉಸಿರು ತೊಗೊಂಡು ಮೇಲೆ ಬನ್ನಿ. ಕೈ ಇದೇ ರೀತಿ ಇರಬೇಕು, ಕೈಯನ್ನು ಡ್ರಾಪ್ ಮಾಡಬೇಡಿ. ಎಸ್, ಮತ್ತೆ ಉಸಿರು ತೊಗೊಳ್ಳಿ, ಉಸಿರನ್ನು ಹೊರಗೆ ಹಾಕ್ತಾ ಕೆಳಗೆ. ವೆರಿ ಗುಡ್, ಮೇಂಟೈನ್. ಉಸಿರು ತೊಗೊಂಡು ಮೇಲೆ ಬನ್ನಿ. ಎಸ್, ಕೊನೆಯ ಸುತ್ತು ಉಸಿರು ಬಿಡ್ತಾ ಕೆಳಗೆ ಬನ್ನಿ. ಕೈಗಳನ್ನು ಹೀಗೆ ಇಟ್ಕೊಳ್ಳಿ, ಮೇಂಟೈನ್ ಮಾಡಿ. ಎಸ್, 10 ಕೌಂಟ್ ಮೇಂಟೈನ್ ಮಾಡೋಣ. ಆದಷ್ಟು ಇರೋಕ್ಕೆ ಟ್ರೈ ಮಾಡಿ, ರಿಲೀಸ್ ಮಾಡಬೇಡಿ. ಎಸ್, ಕಣ್ಣು ಮುಚ್ಚಿಟ್ಕೊಳ್ಳಿ ಬೇಕಿದ್ರೆ. ಬ್ರೀದಿಂಗ್ ಮೇಲೆ ಫೋಕಸ್ ಮಾಡಿ. 1 2 3 4 5 6 7 8 9 10. ಓಕೆ, ನಿಧಾನವಾಗಿ ಕಾಲು ಸ್ಟ್ರೇಟ್ ಮಾಡ್ಕೊಳ್ಳಿ. ಕೈಯನ್ನು ರಿಲೀಸ್ ಮಾಡಿ, ಎರಡು ಕಾಲನ್ನು ಹತ್ತಿರಕ್ಕೆ ತಗೊಳ್ಳಿ. ಎಸ್, ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ, ಎರಡು ಕೈಗಳನ್ನು ಹಿಂದೆ ಕಟ್ಕೊಳ್ಳಿ. ಉಸಿರಾಟವನ್ನು ಗಮನಿಸಿ. ನಿಮ್ಮ ತೊಡೆ ಭಾಗ, ಸೊಂಟದ ಭಾಗ ಮತ್ತು ನಿಮ್ಮ ಮಂಡಿಗಳನ್ನು ಗಮನಿಸಿ. ಅದೇ ರೀತಿ ನಿಮ್ಮ ಭುಜ ಮತ್ತು ನಿಮ್ಮ ಕೈಗಳನ್ನು ಗಮನಿಸಿ. ಹೇಗೆ ಮಸಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗಿದೆ, ಹೇಗೆ ಸ್ಟ್ರೆಚ್ ಆಗಿದೆ ಅಂತ ಅಬ್ಸರ್ವ್ ಮಾಡಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಎಸ್,